ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿದ್ರೆ ಈ ಒಂದು ವ್ಲಾಗಲ್ಲಿ ನಮ್ಮ ಅಜ್ಜಿ ಮೆಮೊರೀಸ್ನ ಶೇರ್ ಮಾಡ್ತಾಯಿದ್ದೀನಿ. ಇದೊಂದು 5 ಮಂತ್ಸ್ ಬಿಫೋರ್ ತೆಗ್ದಿರೋಂಥ ವೀಡಿಯೋ ಆಗಿರ್ಬೋದು. ವೀಡಿಯೋ ಆಗಿರುತ್ತೆ. ಅದರಲ್ಲಿ ನಾನು ನಮ್ಮ ಅಜ್ಜಿನ ನೋಡೋಕ್ಕೆ ನನ್ನ ಮದುವೆ ಆದಮೇಲೆ ಹೋಗಿದ್ದು ಸೆಕೆಂಡ್ ಟೈಮ್ ನಮ್ಮ ಅಜ್ಜಿನ ನೋಡೋಕ್ಕೆ ಅಂತ ಹೋಗಿದ್ದು. ನನ್ನ ಮಗ ಚಿಕ್ಕವನಿರುವಾಗ ಹೋಗಿದ್ದ. ಅದಾದಮೇಲೆ ನಮ್ಮ ಅಜ್ಜಿ ಮಾತಾಡಿರೋ ಮೆಮೊರಿ ಕೇಳಿಸ್ಕೊಳ್ಳಿ. ನೀ ಏನು ಭೀ ಎಲ್ಲಿ ಭೀ ಹೋಗಲ್ಲ ಮಗ, ಎಲ್ಲಿಗೆ ಭೀ ಹೋಗಲ್ಲ, ಮನೆಗೆ. ಹಾಂ, ಅತಿ ಚೆನ್ನಾಗಿದ್ದೀಗ ಕರು ಈ ಕರು ಆಗಿದ್ವಿ. ಕೇಳಿಸ್ಕೊಂಡ್ರಲ್ವ, ಇದು ನಮ್ಮ ಅಜ್ಜಿ ನನಗೆ ನೀನು ಕೆಲ್ಸಕ್ಕೆ ಹೋಗ್ತೀಯಾ ಅಂತ ಕೇಳಿದ್ರು. ಇಲ್ಲ, ನಾನು ಹೋಗಲ್ಲ ಅಂದಿದ್ದಕ್ಕೆ, ಅದಕ್ಕೆ ನೀನು ಇಷ್ಟು ಕರು ಥರ ಆಗಿದೆಯಾ ಅಂತ ಪ್ರೀತಿಯಿಂದ ಅವರು ಹೇಳ್ತಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಏಜು ಇದೇ ಲಾಸ್ಟ್ ಜನ್ರೇಷನ್ ಅಂತ ಕಾಣಿಸುತ್ತೆ. ನಮ್ಮ ಅಜ್ಜಿಯವರಷ್ಟು ಏಜ್ ಇರೋದು ಅಂತ ನನ್ನ ಪ್ರಕಾರ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ಅಜ್ಜಿನ ನಾವು ಯಾವತ್ತಿಗೂ ನಾವು ಆ ಮೆಮೊರಿನ ಕಳ್ಕೊಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ನನ್ನ ಫೋನಲ್ಲಿ ಇರುವಂಥ ಪ್ರತಿಯೊಂದು ನಮ್ಮ ಅಜ್ಜಿ ವೀಡಿಯೋಸ್ನ ನಾನು ಮೆಮೊರೀಸ್ಗಾಗಿ, ನನ್ನ ಒಂದು ಮೆಮೊರಿ, ನಮ್ಮ ಒಂದು ಫ್ಯಾಮಿಲಿಗೋಸ್ಕರ ನಮ್ಮ ಅಜ್ಜಿದು ಮೆಮೊರಿನ ನಾನು ಈ ರೀತಿ ವ್ಲಾಗ್ನ ಮಾಡಿಬಿಟ್ಟು ನಮ್ಮ ನೆನಪಿಗೋಸ್ಕರ ನಾನು ಇಟ್ಕೊಳ್ತಾ ಇದ್ದೀನಿ. ಅಜ್ಜಿ ನನ್ನ 4 ಜನ ಅಕ್ಕ ತಂಗಿಯರ ಬಗ್ಗೆಯೂ ಕೂಡ ನನ್ನ ಹತ್ರ ಮಾತಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು. ನನ್ನ ಅಕ್ಕಗೂ ಒಬ್ಬ ಮಗ ಇದ್ದಾನೆ ಅಂತ ಹೇಳ್ತಾಯಿದ್ರು. ಅವನು ಕೂಡ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದ. ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದ, ಲಾಸ್ಟ್ ಮಂತ್ ಅವನು ಹೋಗಿದ್ದ. ನಾವು ಹೋಗಿರೋ ಬಿಫೋರು ನನ್ನ ಅಕ್ಕ ಹೋಗಿದ್ಲು. ಆವಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದ ನಿಮ್ಮ ಅಕ್ಕನ ಮಗನು ಅಂತ ಅಜ್ಜಿ ಹೇಳ್ತಿದ್ರು. ಅದಾದಮೇಲೆ ಮಾವ, ಇದು ನಮ್ಮ ಮಾವ, ನಮ್ಮ ಮಮ್ಮಿಯವರ ಅಣ್ಣ. ಸೊ ನನ್ನ ಮಗನಿಗೆ ಅವರು ಶಾಪಿಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ನ್ಯಾಕ್ಸ್ ಏನಾದರೂ ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಾವನ ಅಂಬಾರಿ ತೊಗೊಂಡು ಹೊರಟಿದ್ದಾರೆ. ಇದೆಲ್ಲ ಒಂದು ಹಳ್ಳಿಯಲ್ಲಿ ಅದೊಂದು ಮೆಮೊರಿ ಇದೆಯಲ್ವ, ಅದೊಂದು ಹಳ್ಳಿಯಲ್ಲಿ ನಾವು ಎಂಜಾಯ್ ಮಾಡ್ತೀವಲ್ಲ, ಅದು ಯಾವತ್ತೂ ನಾವು ಮರೆಯೋದಕ್ಕಾಗಲ್ಲ. ನಾವು ಎಷ್ಟೇ ದುಡ್ಡು ಕೊಟ್ಟರು ಇಂಥ ಒಂದು ವಾತಾವರಣ ಆಗಿರ್ಬೋದು, ಇಂಥ ಒಂದು ಪ್ರತಿಯೊಂದು ಒಂದು ಕ್ಷಣಗಳನ್ನು ನಾವು ಮರೆಯೋದಕ್ಕೆ ಆಗದೇ ಇರುವಂಥ ಕ್ಷಣ ಇದು. ಸೊ ಅಲ್ಲಿಂದ ನಾವು ನಮ್ಮ ಮಾವ ಅವನಿಗೆ ಸ್ನ್ಯಾಕ್ಸ್ ಇಟ್ಕೊಟ್ಟು ಬಂದಮೇಲೆ ನಾವು ಅಲ್ಲಿಂದ ಹೊರಟಿದ್ದು ನಮ್ಮ ಹೊಲದ ಕಡೆಗೆ. ಇದು ನಮ್ಮ ಮಾವರ ಹೊಲ. ಸೊ ಅಲ್ಲಿ ನನ್ನ ಮಗ ಫಸ್ಟ್ ಟೈಮ್ ಹೋಗಿರೋದು. ಅವ್ನು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದ ಅಂತಲೇ ಹೇಳ್ಬೋದು. ಹೊಲದಲ್ಲಿ ಒಂದೇ ಒಂದು ಕಡೆನೂ ಅವನು ಕುತ್ಕೊಂಡಿಲ್ಲ, ಪ್ರತಿಯೊಂದು ಕಡೆನೂ ಅವನು ಓಡಾಡ್ತಾ ಇದ್ದ ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಾಗಿದ್ದಾನೆ. ಇದು ನಾವು ಕಡಲೆ ಹಾಕಿದ್ವಿ, ಬ್ರೌನ್ ಚೆನ್ನ ಅಂತೀವಲ್ವ, ಅದನ್ನು ಹಾಕಿದ್ರು. ಸೊ ಆವಾಗ ಇನ್ನೂ ಅದು ಚಿಗಿತಾ ಇತ್ತು, ಇನ್ನೂ ಅಷ್ಟೊಂದೇನೂ ಆಗಿರಲಿಲ್ಲ. ಆವಾಗ ತಾನೇ ಹಾಕಿದ್ರು. 1 ಮಂತ್ 2 ಮಂತ್ಸ್ ಆಗಿ 1 ಮಂತ್ ಆಗಿತ್ತು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ನನಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಾವು ಈ ಸೊಪ್ಪಿನಿಂದ ಚೆನ್ನಾಗಿ ಬೆಳೆಯೋವಾಗ ಅದು ಲೈಟಾಗಿ ಮೇಲೆ ಏನು ಚಿಗಿಯುತ್ತಲ್ವ, ಸೊ ಅದನ್ನು ಕಿತ್ಬಿಟ್ಟು ಅದನ್ನು ಸೊಪ್ಪಿನ ಪಲ್ಯ ಮಾಡ್ತಾರೆ. ಅದಕ್ಕೋಸ್ಕರನೇ ನಮ್ಮ ಮಮ್ಮಿ, ಆಂಟಿ, ಅಕ್ಕ ಅವರೆಲ್ಲರೂ ಅದನ್ನು ಕಿತ್ಕೊಳ್ತಾಯಿದ್ರು. ಮನೆಗೆ ಹೋಗ್ಬಿಟ್ಟು ಫ್ರೆಶ್ಶಾಗಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು. ಈ ಒಂದು ಅಗ್ರಿಕಲ್ಚರಲ್ಲಿ ಒಂದು ಪ್ಯೂರ್ ಹೆಲ್ದಿ ಒಂದು ಫುಡ್ನ ನಾವು ತಿನ್ಬೋದು ಅಂತಲೇ ಹೇಳ್ಬೋದು. ಎಲ್ಲೇ ಹೋದರೂ ನಮಗೆ ಈ ಥರ ಒಂದು ಹೆಲ್ದಿ ಫುಡ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅದಾದಮೇಲೆ ಅದೆಲ್ಲ ಸೊಪ್ಪೆಲ್ಲ ಕಿತ್ಕೊಂಡಾದಮೇಲೆ ನಮ್ಮ ಮಾವ ನನ್ನ ಮಗನಿಗೆ ಅಲ್ಲಿ ನಮ್ಮ ಹೊಲದಲ್ಲಿ ಒಂದು ಬೇವಿನ ಮರ ಇದೆ, ಅದಕ್ಕೆ ಈ ಥರ ಜೋಕಾಲಿ ಕಟ್ಬಿಟ್ಟು ಅದರಲ್ಲಿ ಕೂರಿಸಿದ್ರು. ಆ ಸೈಕಲ್ನ ಜೋಕಾಲಿ ಥರ ಮಾಡಿದ್ದಾರೆ, ಅದರಲ್ಲಿ ಕೂರಿಸ್ಬಿಟ್ಟು ಅವನಿಗೆ ಆಟ ಆಡಿಸ್ತಾಯಿದ್ರು. ಅವ್ನು ತುಂಬಾ ಭಯ ಪಟ್ಕೊಳ್ತಾ ಇದ್ದ ಅಂತ ಹೇಳ್ಬೋದು. ಅದಕ್ಕೆ ಮಾವ ಹಾಗೆ ಹಿಡ್ಕೊಂಡಿದ್ರು. ಅದಾದಮೇಲೆ ಇದು ನಮ್ಮ ತಾತಂದು ಸಮಾಧಿಗೆ ನಮ್ಮ ಮಗ ಬೇಡ್ಕೊಳ್ತಾ ಇರೋ ಒಂದು ಫೋಟೋ. ಸೊ ಅದಾದಮೇಲೆ ಅಲ್ಲಿ ನಮ್ಮ ಮಾವ ಕಬ್ಬನ್ನು ಕೊಂಡು ಬಂದಿದ್ದ, ಅದನ್ನು ಹಿಡ್ಕೊಂಡು ಫೋಟೋ ತೆಗ್ದಿದ್ದೀವಿ. ಇದು ಅಮ್ಮ ಮತ್ತು ಅಣ್ಣದು ಒಂದು ಮಾವದು ಮೆಮೊರಿ ಆಗಿರಲಿ ಅಂತ ಹೇಳ್ಬಿಟ್ಟು ಇದೊಂದು ಫೋಟೋ ಕ್ಲಿಪ್ಪಿಂಗ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ನಮ್ಮ ತಾತಂದು ಇದಕ್ಕೆ ಅವನು ಇದು ಮಾಡ್ತಾಯಿದ್ದ. ಇದು ರೀಸೆಂಟಾಗಿ ಆಗಿರೋ ವಿಡಿಯೋ. ಇದು ಅಜ್ಜಿ ಸಾವಾದಾಗ ಈ ಒಂದು ವಿಡಿಯೋ, ಇಲ್ಲಿಂದ ಅಜ್ಜಿ ತಿರೋಗಿರೋ ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲೇ ನಾನು ಮೆಮೊರಿ ಪ್ರತಿಯೊಂದು ವೀಡಿಯೋಸು ಇದರಲ್ಲೇ ನಾನು ಕ್ಲಿಪ್ಪಿಂಗ್ಸ್ನ ಒಂದು ಶಾರ್ಟಾಗಿ ಹಾಕಿರ್ತೀನಿ. ಇದೆಲ್ಲ ನಮಗೆ ಒಂದು ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಇದು ಹಾಲು ತುಪ್ಪ ಹಾಕಕ್ಕೆ ಹೋದಾಗ ನಮ್ಮ ಅಜ್ಜಿಗೆ 5 ಜನ ಮಕ್ಕಳು, 2 ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಅದೆಲ್ಲ ಮಮ್ಮಿ ಲಾಸ್ಟ್ ಇರ್ತಾರೆ. ಅಲ್ಲಿಂದ ಹಾಲು ತುಪ್ಪ ಹಾಕ್ಸ್ಕೊಂಬರುವಾಗ ಜೇನು ನೋಡಿಕ್ಕಿದ್ರಂತೆ. ಆ ಜೇನ ಕಟ್ ಮಾಡಿ ಮನೆಗೆ
ತೊಗೊಂಡು ಬರ್ತಿದ್ದಾರೆ. ಹಾಲು ತುಪ್ಪ ಹಾಕಿ ಬಂದಮೇಲೆ ಮನೆಗೆ ಬಂದಮೇಲೆ ಏನಾದರೂ ಸಿಹಿ ತಿನ್ಬೇಕಂತ ಹೇಳಿಬಿಟ್ಟು ಬರ್ತಾ ಹಾದಿಯಲ್ಲಿ ಜೇನ್ನ ನೋಡಿಬಿಟ್ಟು ಜೇನ್ನ ಕಟ್ ಮಾಡಿ ಹಿಡ್ಕೊಂಡು ಜೇನ್ನ ಕಟ್ ಮಾಡಿ ತೊಗೊಂಡು ಹಸ್ಬೆಂಡ್ ಹಿಡ್ಕೊಂಡಿದ್ರು. ಅದಾದಮೇಲೆ ಸಾಯಂಕಾಲ ಹೊತ್ತು ಮನೆಯಲ್ಲಿ ಒಂದು ಪ್ರೇಯರ್ ಅಂತ ಇಟ್ಕೊಳ್ತಾರೆ. ಅಂದರೆ ತಿಥಿ ದಿವಸ ಇದು ಪ್ರೇಯರ್ನ ಇಟ್ಕೊಳ್ತಾರೆ. ನೈಟು ಒಂದು 12:30 1 o'clockವರೆಗೂ ಪ್ರೇಯರ್ನ ಮಾಡಿ ಮುಗಿಸ್ಕೊತಾರೆ. ಆವತ್ತಿನ ದಿವಸನೇ ನಮ್ಮಕ್ಕ ನೆಕ್ಸ್ಟ್ ಡೇ ತಿಥಿ ಟೈಮಲ್ಲಿ ಹಾಲು ತುಪ್ಪ ಹಾಕೊಳ್ಳೋಕೆ ಹೋದಾಗ ಈ ಒಂದು ಜೋಕಾಲಿ ಆಡಿರೋ ಕ್ಲಿಪ್ಪಿಂಗ್ನ ಇತ್ತು. ಅಲ್ಲಿಂದ ಅವರು ಬಿಸಿಲು ಜಾಸ್ತಿ ಅಂತ ಹೇಳಿಬಿಟ್ಟು ಹಾಲು ತುಪ್ಪ ಹಾಕಿ ಮನೆಗೆ ಹೋಗುವಾಗ ಅವರು ಈ ಒಂದು ಟ್ಯಾಕ್ಟ್ರಿಯಲ್ಲಿ ಹೋಗಿದ್ರು. ಅದೊಂದು ಕ್ಲಿಪ್ಪಿಂಗ್ನ ಕೂಡ ನಾನು ತಗೊಂಡಿದ್ದೀನಿ. ಸೊ ನಮ್ಮ ಮನೆಯವರು ಕೂಡ ಹೋಗಿದ್ರು ಅಂತಲೇ ಹೇಳ್ಬೋದು. ತುಂಬಾ ಇದೊಂದು ವ್ಲಾಗ್ ಏನಾಗಿರುತ್ತಲ್ವ ನಮಗೆ ತುಂಬಾ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಹಾಗೆ ಅನಿಸುತ್ತೆ. ನಮ್ಮ ಅಜ್ಜಿಗೆ ಏನು ಇದ್ದಿದ್ದಿಲ್ಲ, ಅವ್ರ ಏಜ್ ಆಗೋಗಿತ್ತು. ಮತ್ತು ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಹಾಗೆ ಮೊಮ್ಮಕ್ಕಳು ಎಲ್ಲರೂ ಕೂಡ ನಮ್ಮ ಅಜ್ಜಿ ನೋಡಿಬಿಟ್ಟೆ ನಮ್ಮ ಅಜ್ಜಿ ನಮ್ಮಿಂದ ಎಲ್ಲ ಹೋಗಿದ್ದು ಅಂತಲೇ ಹೇಳ್ಬೋದು. ಸೊ ತುಂಬಾ ಒಂದು ಆಶ್ಚರ್ಯ ಆಗುತ್ತೆ ಅಜ್ಜಿ ಇಲ್ಲ ಅಂತ. ಸೊ ತಾತ ಫಸ್ಟೇ ತೀರೋಗಿದ್ರು. ಅದಾದಮೇಲೆ ನಮ್ಮ ದೊಡ್ಡಮ್ಮಗೆ ಈ ರೀತಿ ನಮ್ಮ ಕಡೆ ಇದೊಂದು ಶಾಸ್ತ್ರ ಮಾಡ್ತಾರೆ. ನಮ್ಮ ಮಾವ ಅವರು ನಮ್ಮ ದೊಡ್ಡಮ್ಮಗೆ ಈ ರೀತಿ ಸ್ಯಾರಿ ಉಡಿಸ್ಬಿಟ್ಟು ಕಳಿಸ್ಬೇಕು. ಅವರು ತವ್ರ ಮನೆ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ತಾಯಿದ್ರು. ಆವಾಗ ತವ್ರ ಮನೆಯಿಂದ ಈ ರೀತಿ ಸೀರೆನ ಉಡಿಸ್ಬಿಟ್ಟು ಕಳಿಸ್ತಾರೆ. ಆವಾಗ ನಮ್ಮ ದೊಡ್ಡಮ್ಮ ಅಜ್ಜಿನ ನೆನೆಸ್ಕೊಂಡು ಅಂದರೆ ಅವ್ರ ತಾಯಿಯವ್ರನ್ನ ನೆನೆಸ್ಕೊಂಡು ಅಳೋ ಒಂದು ಕ್ಲಿಪ್ಪಿಂಗ್ ಇದು. ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಡಾರ್ಕ್ ಆಗಿದೆ ವಿಡಿಯೋ ಅಂತಲೇ ಹೇಳ್ಬೋದು. ಅವ್ರಿಗೆ ಸೀರೆನ ಉಡಿಸ್ಬಿಟ್ಟು ಒಂದು 5 ಜನ ಆದರೂ ಅವ್ರಿಗೆ ಕಾಲು ಮುಗ್ಕೊಂಡು ಇದು ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಕಾಲು ಮುಗ್ಕೊಂಡು ಬ್ಲೆಸ್ಸಿಂಗ್ಸ್ನ ಈಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಕೆಲವ್ರು ಕೇಳ್ಬೋದು ಇದೆಲ್ಲ ವಿಡಿಯೋ ಹಾಕ್ತಾರಾ ಅಂತ ಹೇಳ್ಬಿಟ್ಟು. ನಮಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಜ್ಜಿ ಆಗಿರೋದಕ್ಕೋಸ್ಕರ ನಾವು ಈ ಒಂದು ಮೆಮೊರಿ ಯಾವಾಗಲೂ ನಮ್ಮ ಜೊತೇಲಿ ಇರಬೇಕು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದು ನಮಗೆ ಯಾವತ್ತಿಗೂ ಆಗದ ಒಂದು ನೆನಪು ಅಂತಲೇ ಹೇಳ್ಬೋದು ಅಜ್ಜಿ ಇರೋದನ್ನು. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಈಗ ನಮ್ಮ ದೊಡ್ಡಮ್ಮಗೆ ಕಾಲು ಮುಗಿದು ಎಲ್ಲರೂ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಹಾಗೆ ಹೋಗುವಾಗ ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ ಹೋಗೋವಾಗ ತವ್ರ ಮನೆಯಿಂದ ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಅವರು ಹೊರಡ್ತಾರೆ ಇಲ್ಲಿಂದ. ಆಮೇಲೆ ಬಾಗಿಲಿಗೂ ಕೂಡ ಏನೋ ಸ್ಯಾರಿ ಟಚ್ ಆಗಬಾರ್ದು. ಅವ್ರು ಹೋಗೋವಾಗ ತವ್ರ ಮನೆಯಿಂದ ಉಡಿಸಿರೋ ಸ್ಯಾರಿ ಬಾಗಿಲಿಗೂ ಕೂಡ ಟಚ್ ಆಗಬಾರ್ದು. ಸೊ ಆ ರೀತಿ ಅವರು ಹಿಂತಿರುಗ್ತಿರನೇ ಹೋಗಬೇಕು ಅನ್ನೋ ಕೆಲವೊಂದು ಶಾಸ್ತ್ರ ರೂಲ್ಸ್ಗಳಿರುತ್ತಲ್ವ, ಅದೇ ಥರ ನಮ್ಮ ದೊಡ್ಡಮ್ಮಗೂ ಮಾಡಿದರು. ಅಲ್ಲಿಂದ ದೊಡ್ಡಮ್ಮ ಕೂಡ ಹೊರಟರು ಅಜ್ಜಿ ಮನೆಯಿಂದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಏನಾದರೂ ಈ ವ್ಲಾಗ್ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ. ಇದು ಲಾಸ್ಟ್ ಕ್ಲಿಪ್ಪಿಂಗ್. ಅವ್ರದ್ದು ಬ್ಯಾಂಗ್ಳೂರಿಗೆ ಹೊರಟು ಬರೋ ಒಂದು ಫೋಟೋ ಕ್ಲಿಪ್ಪಿಂಗ್ ಆಗಿರುತ್ತೆ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.